ಏನೇ ನೀನು ಚಿಕ್ಕ ಮಕ್ಳ ಥರ ನಾನು ಮೊದಲು ನೀನು ಮೊದಲು ಅಂತ? ಮನೆಯವರು ಅಂದಮೇಲೆ ಎಲ್ಲ ಒಂದೇ ಅಂತ ಹೇಳ್ತಿದ್ದೆ ಅಮ್ಮ, ತಪ್ಪ? ಹಾಗಲ್ಲ ಅದಕ್ಕೆ, ಮೊದಲು ಮಕ್ಳು ಕೊಡೋಣ ಅಂತ ಹೋದೆ ಅಷ್ಟೇ. ಸರಿ, ಆಯಿಲಿ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡ್ತಿದ್ದೀನಿ ನಾನು, ಬೇಡ ನನಗೆ. ಒಂದು ತಿಂದರೆ ಏನೂ ಆಗಲ್ಲ ಅದಕ್ಕೆ, ಅಮ್ಮ ಮಾಡಿರೋದು, ಸೊ ಏನೂ ತೊಂದರೆ ಆಗಲ್ಲ, ತಿನ್ಬೋದು. ತೊಂದರೆ ಇದೆಯೋ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡೋದು ನಾನು. ನನಗಿಷ್ಟ ಇಲ್ಲ ಅಂತಂದಮೇಲೆ ಮುಗೀತು. ನನಗೆ ಫೋರ್ಸ್ ಮಾಡೋದು ಇಷ್ಟ ಆಗಲ್ಲ. ನೀನು ಹೋಗ್ಬೋದು. ಮಂಗಳಮ್ಮ ಆಂಟಿ ಹೇಳ್ತಿರೋದು ಸರಿನೇ ಇದೆ ಕಣೆ. ಅಕ್ಕನ ಹತ್ರ ದುಡ್ಡು ತಗೊಂಡಿಲ್ಲ ಅಂದರೆ ನಾವು ಹೇಗೆ ಮನೆ ನಡೆಸೋದು? ನನಗೂ ಹಂಗೆ ಅನ್ನಿಸ್ತಿದೆ ಕಣೆ. ನಾವೇನಾದರೂ ಮಾಡೋಣ ಅಂದರೆ ನಮ್ಮ ಹತ್ರನೂ ದುಡ್ಡಿಲ್ಲ. ಪಿಗ್ಗಿ ಬ್ಯಾಂಕ್, ಸಾಸಿವೆ ಡಬ್ಬ, ಅಲ್ಲಿ ಇಲ್ಲಿ ಇರೋ ಎಲ್ಲ ದುಡ್ಡು ತೆಗೆದ್ರೂ ಹಬ್ಬ ಅಂದರೆ ಒಂದು ತಿಂಗಳು ಮನೆ ನಡೆಸ್ಬೋದಷ್ಟೆ. ಆಮೇಲೆ ಏನು ಮಾಡೋದು? ಏನು ಮಾಡಿದೆ ಅಂತೂ ಇರೋಕ್ಕಾಗಲ್ಲ. ಅಮ್ಮನ ಪಾಪ ಈ ವಯಸ್ಸಲ್ಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ. ನಾವೇ ಏನಾದರೂ ಮಾಡಿ ದುಡ್ಡು ಹೊಂದಿಸ್ಬೇಕಷ್ಟೆ. ನಿಖಿಲ, ಒಂದು ಕೆಲಸ ಮಾಡೋಣವಾ? ನಮ್ಮಿಬ್ರಿಗೂ ಹೆಂಗಿದ್ರು ಮ್ಯಾಥ್ಸಲ್ಲಿ ಚೆನ್ನಾಗಿ ಓಲ್ಡ್ ಇದೆ. ನಾವ್ ಯಾಕೆ ನಮ್ಮ ಏರಿಯಾದಲ್ಲಿ ಒಂದು ಟ್ಯೂಷನ್ ಸ್ಟಾರ್ಟ್ ಮಾಡಬಾರ್ದು? ಸೂಪರ್ ಕಣೆ. ರಸ್ತೆ ಇದ್ರೂ ನಿನ್ನ ತಲೆಗೂ ಅವಾಗವಾಗ ಒಳ್ಳೊಳ್ಳೆ ಐಡಿಯಾಗಳು ಉಳಿಯುತ್ತೆ. ಅದು ಬಿಡ, ನಾವು ಟ್ಯೂಷನ್ ಹೇಳ್ಕೊಡ್ತೀವಿ ಅಂತ ಒಂದು ಬೋರ್ಡ್ ರೆಡಿ ಮಾಡಿ ನಮ್ಮ ಮನೆ ಮುಂದೆ ಹಾಕೋಣ. ಅವಾಗ ಎಲ್ರಿಗೂ ಗೊತ್ತಾಗುತ್ತೆ. ನಾನು ಬೋರ್ಡ್ ರೆಡಿ ಮಾಡ್ತೀನಿರು. ತೊಂದರೆ ಇದೆಯೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡೋದು ನಾನು. ನನಗೆ ಇಷ್ಟ ಇಲ್ಲ ಅಂತಂದಮೇಲೆ ಮುಗೀತು. ನನಗೆ ಫೋರ್ಸ್ ಮಾಡೋದು ಇಷ್ಟ ಆಗಲ್ಲ. ನೀನು ಹೋಗ್ಬೋದು. ಮಹಾಲಕ್ಷ್ಮಿ, ಯಾಕೊಂಥರ ಇದೆಯಾ? ಇಷ್ಟು ಬೇಗ ಅಮ್ಮನ ಮನೆಯಿಂದ ಬಂದ್ಬಿಟ್ಟೆ ಅಂತ ಬೇಜಾರಾ? ಹಾಗೇನಿಲ್ಲ, ಇದು ನನ್ನ ಮನೆನೇ. ಇಲ್ಲೂ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೋತಾರೆ. ಆದರೆ ಏನು? ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ತ್ರಿಪುರ ಅತ್ತಿಗೆಗೆ ನನ್ನ ಮೇಲೆ ಏನಾದರೂ ಬೇಜಾರಾ? ಯಾಕೆ ಕೇಳ್ತಿದ್ಯಾ? ಏನಾಯ್ತು? ಏನಿಲ್ಲ, ಎಲ್ಲರೂ ನಮ್ಮ ಮನೆಯಿಂದ ತಂದೆ ತಿಂಡಿ ತಿಂತಾಯಿದ್ರು. ಆದರೆ ಅದಕ್ಕೆ ಮಾತ್ರ ಸೈಲೆಂಟಾಗಿ ಸೈಡಲ್ಲಿ ಕೂತಿದ್ರು. ತಿಂಡಿ ಕೂಡ ತಿಂದಿಲ್ಲ. ನಾನೇ ಹೋಗಿ ತಿಂಡಿ ಕೊಟ್ಟರು ಯಾಕೋ ಸರಿಯಾಗಿ ಮಾತಾಡಲಿಲ್ಲ, ತಿಂಡಿನೂ ತಿನ್ನಲಿಲ್ಲ. ಅದಕ್ಕೆ ಕೇಳಿದೆ. ಅವಳು ಹಾಗೆ ಸ್ವಲ್ಪ ಮೂಡಿ, ಯಾವಾಗ ಹೇಗಿರ್ತಾಳೆ ಅಂತ ಗೊತ್ತೇ ಆಗಲ್ಲ. ಹಾಗಂತ ಮನಸ್ಸಿಂದ ತುಂಬ ಒಳ್ಳೆಯವಳು. ಅವಳು ಲೈಫಲ್ಲಿ ತುಂಬ ಕೆಟ್ಟ ಸಿಚುವೇಶನ್ ಫೇಸ್ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ಅವಳು ಯಾರನ್ನೂ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನಾವು ಸೇಫಾಗಿ ರೀಚ್ ಆದ್ವಿ ಅಂತ ಅಮ್ಮಗೆ ಫಸ್ಟ್ ಕಾಲ್ ಮಾಡಿ ಹೇಳು. ಅಯ್ಯೋ, ಸ್ವಿಚ್ ಆಫ್ ಆಗೋಗಿದೆ. ಅಲ್ಲ, ನಿನ್ನ ಬ್ಯಾಗಲ್ಲಿ ಚಾರ್ಜರ್ ಇರ್ಬೇಕು ನೋಡು. ಇಲ್ಲ, ನಾನು ಚಾರ್ಜ್ ಹಾಕಿದ್ದವಳು ಮನೇಲಿ ಹಾಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ಆಫೀಸಿಗೆ ಬೇರೆ ಹೋಗಬೇಕು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯಾ?
ಕೆಳಗಡೆ ಚಾರ್ಜರ್ ಇರಬೇಕು, ಹಾಕೋ ಹೋಗು. ಅದಕ್ಕೆ ಫೋನ್ ಹೇಗಿದ್ರೆ 90% ಆಗಿದೆ. ಅಯ್ಯೋ, ನನ್ನ ಫೋನ್ ಚಾರ್ಜ್ಗೆ ಹಾಕಿದ್ದೀನಿ, ಅಷ್ಟು ಬೇಗ ಯಾರೋ ತೆಗೆದು ಅವ್ರ ಫೋನ್ ಹಾಕೊಂಡಿದ್ದಾರೆ. ಯಾರ ಫೋನ್ ಇದು? ಈ ದಿವ್ಯಾಂತ ಇರ್ಬೇಕು. ದಿವ್ಯಾ, ದಿವ್ಯಾ, ಎಷ್ಟು ಸಲ ಹೇಳಿದೀನಿ ನಿನ್ಗೆ ನನ್ನ ಫೋನ್ ಚಾರ್ಜ್ಗೆ ಹಾಕಿರ್ಬೇಕಾದ್ರೆ ತೆಗಿಬೇಡ ಅಂತ. ಯಾಕೆ ನಿನ್ ಫೋನ್ ಚಾರ್ಜ್ಗೆ ಹಾಕಿದ್ಯಾ? ಅದು ನನ್ನ ಫೋನ್ ಅಲ್ಲ ಅಕ್ಕ. ಮುಂದೆ ಇರುತ್ತೆ. ಯಾಕೋ ನನ್ನ ಫೋನ್ ತೆಗ್ಬಿಟ್ಟು ನಿನ್ ಫೋನ್ ಚಾರ್ಜ್ಗೆ ಹಾಕಿದ್ಯಾ? ಹಲೋ, ನಾವು ಯೂಸ್ ಮಾಡೋದೆಲ್ಲ ಡಬಲ್ ಸ್ಟ್ಯಾಂಡರ್ಡ್ ಫೋನು. ಧೀರಜ್ಗೂ ಒಂದು ರೇಂಜ್ ಇದೆ. ನಿಂದಲ್ವಾ ಇದು? ಅದಕ್ಕೆ ಆ ಫೋನ್ ನಂದೆ. ಯಾಕೇನಾಯ್ತು? ಯಾರನ್ ಕೇಳಿ ನನ್ನ ಫೋನ್ ತೆಗ್ದು ನಿನ್ ಫೋನ್ ನ ಚಾರ್ಜ್ಗೆ ಹಾಕೊಂಡೆ? ಮ್ಯಾನರ್ಸ್ ಅಲ್ವಾ ನಿಂಗೆ? ಅದು ಅದಕ್ಕೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೆ ಹಾಕಿದೆ. ಅದಕ್ಕೆ ಹೇಳ್ದೆ ಕೇಳ್ದೆ ನನ್ನ ಚಾರ್ಜರ್ ಯೂಸ್ ಮಾಡ್ತೀಯಾ? ಏ ಅಕ್ಕ, ಒಂದು ಚಾರ್ಜ್ ಮಾಡೋ ವಿಷಯಕ್ಕೆ ಹಿಂಗೆಲ್ಲ ಮಾತಾಡ್ತಾರೇನೆ? ಯಾಕೆ ಕಡ್ಡಿನ ಗುಡ್ಡ ಮಾಡ್ತೀಯಾ? ನೀ ಕಿರ್ಚಾಡ್ತಿರೋದು ಊರಿಗೆಲ್ಲ ಕೇಳಿಸ್ತಾ ಇದೆ ಅಲ್ಲಿ. ಸಾಕು, ಸುಮ್ನಿರಮ್ಮ. ಹಿಂದೆ ಮುಂದೆ ಗೊತ್ತಿಲ್ಲದೆ ದೊಡ್ಡದಾಗಿ ಸಪೋರ್ಟ್ ಮಾಡೋದಕ್ಕೆ ಬರಬೇಡ ನೀನು. ತ್ರಿಪುರ, ಅತ್ತೆ, ಸಾರಿ ಅದಕ್ಕೆ, ನಿಮ್ಮನ್ನು ಕೇಳಿದೆ ನಿಮ್ಮ ಚಾರ್ಜರ್ ಯೂಸ್ ಮಾಡಬಾರ್ದಿತ್ತು. ಆದರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ನನ್ನ ಚಾರ್ಜರ್ ಬೇರೆ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೆ. ಆಫೀಸಿಗೆ ಬೇರೆ ಹೋಗೋದಿತ್ತು. ಇಂಪಾರ್ಟೆಂಟ್ ಕಾಲ್ ಬರುತ್ತೆ ಅಂತ ಚಾರ್ಜ್ ಹಾಕ್ಬಿಟ್ಟೆ. ಐ ಆಮ್ ಸಾರಿ. ಓ, ಅರ್ಥ ಆಯ್ತು ಬಿಡಮ್ಮ. ನೀನು ಆಫೀಸ್ಗೆ ಹೋಗೋಳು, ಕೈ ತುಂಬಾ ದುಡಿಯೋಳು, ಇಂಪಾರ್ಟೆಂಟ್ ಕಾಲ್ಸ್ ಬರುತ್ತೆ. ಆದ್ರೆ ನಾನು ಮನೇಲೆ ಬಿದ್ದಿರ್ತೀನಿ, ಮುಸ್ರೆ ತಿಕ್ತಿರ್ತೀನಿ. ನನಗೆ ಯಾವ ಕಾಲ್ಸ್ ಬರುತ್ತೆ ಅಲ್ವಾ? ತ್ರಿಪುರ, ಮಾತಿಗೆ ಒಂದು ಅರ್ಥ ತೂಕ ಅಂತ ಇರಲ್ವೇಲೆ?